ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹ ಟೇಲ್ಸ್ ಯೂಟ್ಯೂಬ್ ಚಾನೆಲ್. ನಾನು ಮತ್ತೆ ಅಶು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಶು? ಸಿದ್ಧಗಂಗಾ ಜಾತ್ರೆಗೆ ಹೋಗ್ತಾ ಇದೀವಿ. ವೆರಿ ಫಸ್ಟ್ ಟೈಮ್ ನಾನು ತುಮಕೂರಲ್ಲಿ ಸಿದ್ಧಗಂಗಾ ಜಾತ್ರೆಗೆ ಹೋಗ್ತಾ ಇದೀನಿ. ತುಂಬಾ ಚೆನ್ನಾಗಿರುತ್ತೆ ಅಂತ ಸುದ್ದಿ. ನೋಡೋಣ ಹೇಗಿರುತ್ತೆ. ಅದೇ ನೋಡೋಣ ಇವಾಗ. ಅದಕ್ಕೆ ರಾಹನ್ನ ಮನೆಗ್ ಬಿಟ್ಟು ಬಂದ್ಬಿಟ್ಟಿದೀವಿ. ಅವಳಿದ್ರೆ ತುಂಬಾ ಆಮೇಲೆ ಧೂಳ್ ಬೇರೆ ಅಂತೆ, ಹಾಗಾಗಿ ಬೇಬೀಸ್ ಬೇಡ ಅಂತ ಮನೇಲಿ ಬಿಟ್ಟು ಈಗ ನಾವಷ್ಟೇ ಹೋಗ್ತಾ ಇದೀವಿ. ಮಾರಿಕಾಂಬಾ ಜಾತ್ರೆ ಎಲ್ಲ ನೋಡಿದ್ಯಲ್ಲ, ಅದಕ್ಕಿಂತ ಕಡಕ್ ಹಾಗೆ ಶಿವಮೊಗ್ಗ ಮಾರಿಕಾಂಬಾ ಜಾತ್ರೆಗಿಂತ ಕಡಕ್ ಅಂತೆ, ಒಂದ್ ಲೆವೆಲ್ ನೆಕ್ಸ್ಟ್ ಅಂತೆ. ಓಕೆ ನೋಡೋಣ ಬನ್ನಿ ಹೇಗಿರುತ್ತೆ. ಸೊ ನಾನು ನಿಮ್ಗೆಲ್ಲ ತೋರಿಸ್ತೀನಿ ಹೇಗಿರುತ್ತೆ ಅಂತ. ತುಂಬಾ ಮನ್ಸಿಗೆ ಬೇಜಾರಾಯ್ತು. ಏನಪ್ಪಾ ಅಂದ್ರೆ ಏನ್ ಹೇಳಿ, ಜಾತ್ರೆ ಮುಗಿದು 3 ವಾರ ಆಯ್ತಂತೆ ನೋಡಿ, ನಾವಿಷ್ಟ ಅಪ್ಡೇಟ್ ಆಗಿ ಬಂದಿದ್ದೀವಿ. ಅಯ್ಯೋ ದೇವ್ರೆ, ಜಾತ್ರೆ ಮುಗ್ದು 2 ವಾರ ಆಗಿದೆ ಅಂತೆ. ಇದು 3rd ವೀಕ್ ರನ್ನಿಂಗ್ ಅಂತೆ ಜಾತ್ರೆ ಮುಗ್ದು. ಇನ್ನು ಮಜಾ ಅಂದ್ರೆ ಮನೇಲಿ ಮಮ್ಮಿ ನೆಕ್ಸ್ಟ್ ವೀಕ್ ಹೋದ್ರಾಯ್ತು, ನೆಕ್ಸ್ಟ್ ವೀಕ್ ಬರೋರು ಇದಾರೆ, ನೆಕ್ಸ್ಟ್ ವೀಕ್ ಬೇರೆ ಬರೋರು ಇದಾರೆ ನಮ್ ಮನೇಲಿ. ಶಬಾಷ್. ಬಟ್ ಇಟ್ಸ್ ಓಕೆ, ಇನ್ ಮಾರಿಕಾಂಬಾ ಜಾತ್ರೆನೇ ಗತಿ. ಬಟ್ ಅದಕ್ಕೂ ಹೋಗಕ್ ಆಗ್ತಾ ಇಲ್ಲ, ಶಿವಮೊಗ್ಗಕ್ಕೂ. ಇವಾಗ ಇಲ್ಲಿ ಜಾತ್ರೆ ಅಂತ ಬಂದ್ಬಿಟ್ಟಿದೀವಿ ಆಚೆ. ಏನಾದ್ರು ಒಂದ್ ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಬಿಕಾಸ್ ನಾನ್ ಬೇರೆ ಬಿಟ್ಟು ಬಂದಿದೀವಲ್ಲ, ಗೋಲ್ಡನ್ ಟೈಮ್. ಓಕೆ, ಸಿಗೋದು ನೆಕ್ಸ್ಟ್. ವಿಲಾಸಿ ಟಿಪ್ಸಿ ಇವಾಗ ಬಂದಿದೀವಿ. ಲೆಗೆಸಿ ಫುಡ್. ಎಸ್. ಹೊರಗಡೆ ನೋಡ್ರಿ ತುಮಕೂರಲ್ಲಿ ಹೆಂಗ್ ಮಾಡಿದ್ದಾರೆ, ಕ್ರೇಜಿ. ಸಾಂಬಾರ್ ಪುಡಿ ಕತ್ತೆಗಳು. ಅವ್ರ ಅಜ್ಜಿ ಇಬ್ರಿಗೂ ಒಂದೊಂದು ಕೊಟ್ಟು ಕೂರಿಸ್ಬಿಟ್ಟಿದ್ದಾರೆ. ಇಲ್ಲೇ ಮಾಡ್ಲಿ ಸಾಂಬಾರ್ ಪುಡಿ. ಅವೆಲ್ಲ ಎಕ್ಸ್ಪೀರಿಯನ್ಸ್. ಏನು ಮುಟ್ಟುಗಳು ಬಿಟ್ಬಿಟ್ರೆ ಎಲ್ಲ ಮುಟ್ಲಿಕ್ಕೆ ಚೆನ್ನಾಗಿ ಅಂತ. ನಾವು ಸಣ್ಣ ಹುಡುಗ ಇರುವಾಗ ಅಂದ್ರೆ ಒಂದು 8 ಕ್ಲಾಸ್ ನಮ್ಮ ಅಮ್ಮರು ಹಿಂದ್ಗಡೆ ಗೋಡನ್ನು ಹುಡುಕಿದ್ವಿ. ರಾಹ ಚಿನ್ನಿ ಇಲ್ಲೋಡ ರಾಹ. ಸಾಂಬಾರ್ ಪುಡಿ ಮಿಲ್ಲಿಗೆ ಬೇಡ ಅಂತ ಇಲ್ಲೇ ಪೋಟಿ ಮಾಡ್ತಾ ಇದ್ದಾರೆ. ಸರಿಯಾಗಿ ಇಬ್ರು ಅಣ್ಣ ತಂಗಿ ಇಬ್ರು ಸರಿಯಾಗಿ ಮಾಡ್ತಾ ಇದ್ದಾರೆ. ಅಯ್ಯೋ ಅವನು ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾನೆ, ಇವಳು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾನೆ. ಫುಲ್ಲಾಗಿ ನಾವಿಬ್ರು ಕಾಲಿದೀವಲ್ಲ, ಯಾರು ಶುರು ಹಚ್ಕೊಳ್ಳೋಣ ಸ್ವಲ್ಪ. ಅದೇ ಇವರಿಬ್ರಿಗೆ ಶುರು ಹಚ್ಕೋಬೇಕಷ್ಟೇ. ರಾಹ ರಾಹ ರಾಹ. ಹಾ, ಒಳ್ಳೆ ಕೆಲಸ. ನಾನಿವತ್ತು ಮನೆಯಲ್ಲೇ ಸೆರ್ಲ್ಯಾಕ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. 9 to 12 ಮಂತ್ಸ್ ಬೇಬಿಗಳಿಗೆ ಇದನ್ನ ಕೊಡಬಹುದು. ಒಂದಿಷ್ಟು ಮಖಾನಗಳನ್ನ ತಗೊಂಡು ಹೀಗೆ ಬಾಂಡ್ಲಿಯಲ್ಲಿ ಲೈಟ್ ಆಗಿ ಫ್ರೈ ಮಾಡಬೇಕು, ಅಂದ್ರೆ ಸ್ಟಿರ್ ಫ್ರೈ ಮಾಡಬೇಕು. 1 ಟೇಬಲ್ ಸ್ಪೂನ್ ಆರ್ 2 ಟೇಬಲ್ ಸ್ಪೂನ್ಸ್ ಆಫ್ ಗೀನ ಹಾಕೊಂಡು, ಅಂಡ್ ಅಗೇನ್ ಅದಕ್ಕೆ ವಾಲ್ನಟ್ಸ್ ನ ಹಾಕೊಂಡು, ವಾಲ್ನಟ್ಸ್ ನ ಕೂಡ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಒಂದ್ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಮತ್ತೆ ಪೀಲ್ಡ್ ಆಲ್ಮಂಡ್ಸ್ ನ ತಗೊಂಡು ಲೈಟ್ ಆಗಿ ಆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅಂಡ್ ಮತ್ತೆ ಇವಾಗ ಪಿಸ್ತಾಸ್ ಮತ್ತೆ ಕ್ಯಾಶ್ಯೂಸ್ ನ ಹಾಕೊಂಡು ಅಗೇನ್ ನಾನ್ ಹೇಳಿದ ತರ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಬೇಕಾಗತ್ತೆ. ಅಂದ್ರೆ ಆ ಹಸಿ ಇದನ್ನ ಹೋಗೋ ತನಕ ಫ್ರೈ ಮಾಡಿ
ಇಷ್ಟನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಆರಕ್ ಬಿಡ್ಬೇಕಾಗತ್ತೆ, ಅಂದ್ರೆ ಒಂದ್ ಸ್ವಲ್ಪ ಡ್ರೈ ಆಗ್ಬೇಕು, ಬಿಕಾಸ್ ಅದೆಲ್ಲ ಬಿಸಿ ಇರತ್ತಲ್ಲ. ಸೊ ಅದೆಲ್ಲ ತಣ್ಣಗಾಗೋ ತನಕ ಒಂದ್ ಸ್ವಲ್ಪ ಕಾಯ್ಬೇಕಾಗತ್ತೆ. ತಣ್ಣಗಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಮೇಕ್ ಶೋರ್ ನೀವು ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಮಿಕ್ಸಿ ಶುಡ್ ಬಿ ಡ್ರೈ, ಓಕೆನಾ? ಒಂಚೂರು ನೀರಿರಬಾರ್ದು, ಆ ಥರ ಫುಲ್ ಮಿಕ್ಸಿ ಡ್ರೈ ಮಾಡ್ಕೊಳ್ಳಿ. ಸೊ ಈಗ ಡ್ರೈ ಆಗಿರೋ ಡ್ರೈ ಫ್ರೂಟ್ಸ್ನ ಎಲ್ಲ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ನೀಟಾಗಿ ನೈಸಾಗಿ ರುಬ್ಕೋಬೇಕಾಗತ್ತೆ. ಸೊ ಯಾವ ರೀತಿ ಅಂದರೆ ಫುಲ್ ಫೈನ್ ಪೌಡರ್ ಆಗಿರಬೇಕು. ಈ ರೀತಿಯಾಗಿ ರುಬ್ಕೊಂಡ್ರೆ ಸೆರ್ಲ್ಯಾಕ್ ರೆಡಿ. ಸೊ ಈ ರೀತಿ ನೀವು ಮನೆಯಲ್ಲೇ ಹೋಮ್ ಮೇಡ್ ಸೆರ್ಲ್ಯಾಕ್ಸ್ನ ಮಾಡಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ಲು. ಆಮೇಲೆ ಯಾವುದೇ ಥರದ ಪ್ರಿಸರ್ವೇಟಿವ್ಸ್ ಆಗಲಿ ಅದರಲ್ಲಿ ಸಿಗಲ್ಲ. ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ ಈ ಒಂದು ಸೆರ್ಲ್ಯಾಕ್. ಆ್ಯಂಡ್ ಇದು ಇನ್ಸ್ಟೆಂಟ್ ಸೆರ್ಲ್ಯಾಕ್. ನೀವೆಲ್ಲರೂ ಟ್ರಾವೆಲಿಂಗ್ ಮಾಡುವಾಗೂ ಕೂಡ ಇದನ್ನು ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಏನು ಕೆಲಸ ಮಾಡುತ್ತೆ ಅಂದರೆ ನಿಜವಾಗ್ಲೂ ಬೇಬಿ ಸ್ಟ್ರೆಂತ್ ಗೇನ್ ಮಾಡುತ್ತೆ. ಸೊ ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಏನಪ್ಪ ಅಂದರೆ ಮಕ್ಕಳು ಅದನ್ನು ಇಷ್ಟಪಟ್ಕೊಂಡು ತಿನ್ನಬೇಕು ಅಷ್ಟೇ. ಅದರ್ವೈಸ್ ಇದು ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಈಗ ಅವಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಷ್ಟ ಆಗ್ತಿಲ್ಲ, ಬಟ್ ಬೇಬೀಸ್ 9 to 12 months ಬೇಬಿಗೆ ದಿಸ್ ಈಸ್ ದ ಬೆಸ್ಟ್ ವೇ ಟು ಗೇನ್ ದ ಸ್ಟ್ರೆಂತ್ ಅಂತ ಹೇಳ್ತೀನಿ. ಸೊ ನೀವು ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.